ಬೆಂಗಳೂರಿನಲ್ಲಿ ಇಬ್ಬರು ಅಧಿಕಾರಿಗಳ ಮನೆ ಮೇಲೆ ಸಿಬಿ ರೇಡ್ ಆಗಿದೆ. ಬಿಬಿಎಂಪಿ ಎಡಬಲಿ ಗಂಗಾಧರ್ ಮನೆ ಮತ್ತು ಕಚೇರಿ ಮೇಲೆ ರೇಡ್ ಆಗಿದೆ. ನಂದಿನಿ ಲೇಔಟ್ನಲ್ಲಿರುವಂತಹ ಬಿಬಿಎಂಪಿ ಎಡಬಲಿ ಗಂಗಾಧರ್ ಮನೆ ಮತ್ತು ಮಾಗಡಿ ರಸ್ತೆಯ ಬಿಬಿಎಂಪಿಯ ಕಚೇರಿ ಮೇಲೂ ಕೂಡ ಎಸಿಬಿ ರೇಡ್ ನಡೆಸಿ ಕಡತಗಳ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಆದಾಯಕ್ಕೂ ಮೀರಿ ಅಪಾರ ಸಂಪತ್ತನ್ನ ಗಳಿಕೆ ಮಾಡಿದ ಆರೋಪದ ಮೇಲೆ ಇವರ ಮೇಲೆ ರೇಡ್ ಆಗಿದೆ. ಇವರ ನಿವಾಸ ನಂದಿನಿ ಲೇಔಟ್ ನಲ್ಲಿರುವಂತಹ ಬಿಬಿಎಂಪಿ ಎಡಬಲಿ ಗಂಗಾಧರ್ ನಿವಾಸ ಮಾಗಡಿ ರಸ್ತೆಯ ಕಚೇರಿ ಮೇಲೂ ಕೂಡ ಎಸಿಬಿ ಅಧಿಕಾರಿಗಳು ರೇಡ್ ನಡೆಸಿ ದಾಖಲೆ ಪತ್ರಗಳ ಪರಿಶೀಲನೆಯನ್ನ ಈಗ ನಡೆಸ್ತಾ ಇದ್ದಾರೆ. ಅಪಾರ ಪ್ರಮಾಣದಲ್ಲಿ ಅಕ್ರಮ ಸಂಪತ್ತು ಆದಾಯ ಮೀರಿದ ಸಂಪತ್ತನ್ನ ಗಳಿಸಿದ ಆರೋಪವನ್ನು ಎದುರಿಸ್ತಾ ಇದ್ರು ಇವರು. ಹೀಗಾಗಿ ಇವರ ಮೇಲೆ ಈಗ ಎಸಿಬಿ ರೇಡ್ ಆಗಿದೆ. ರಾಜ್ಯವ್ಯಾಪಿ ಎಸಿಬಿ ಅಧಿಕಾರಿಗಳು ರೇಡ್ ಮಾಡಿರುವಂತದ್ದು. ಲೋಕಾಯುಕ್ತರಿಗೆ ಚಾಕು ಬಿದ್ದಿದ್ದು ಎಲ್ಲಿದೆ ಎಸಿಬಿ ಅನ್ನೋ ಪ್ರಶ್ನೆ ಮೂಡ್ತಾ ಇತ್ತು. ಮೊದಲು ಲೋಕಾಯುಕ್ತ ಜೋರಾಗಿತ್ತು, ಇವಾಗ ಏನು ಇಲ್ಲ ಅನ್ನುವಂಥ ಚರ್ಚೆ ಕೂಡ ಸಾರ್ವಜನಿಕ ವಲಯದಲ್ಲಿ ಸ್ಟಾರ್ಟ್ ಆಗಿತ್ತು. ಹೀಗಾಗಿ ಸಡನ್ ಆಗಿ ಎಸಿಬಿಗೆ ಈಗ ಪ್ರಜ್ಞೆ ಬಂದಿದೆ. ರಾಜ್ಯವ್ಯಾಪಿ ಎಡಬಲಿ ಮಟ್ಟದ ಅಧಿಕಾರಿಗಳು ಹಾಗೂ ಸಹಾಯಕ ನಿರ್ದೇಶಕರುಗಳು ಒಂದು ಕಡೆ, ಹಾಗೆ ಭೂಸ್ವಾಧೀನಾಧಿಕಾರಿ ಬೆಳಗಾವಿಯಲ್ಲಿ ಇವರೆಲ್ಲರ ನಿವಾಸ ಕಚೇರಿಗಳ ಮೇಲೆ ಎಸಿಬಿ ಅಧಿಕಾರಿಗಳು ರೇಡ್ ನಡೆಸಿ ಈಗ ದಾಖಲೆ ಪತ್ರಗಳ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಎಸಿಬಿ ಅಧಿಕಾರಿಗಳು ರಾಜ್ಯವ್ಯಾಪಿ ಹಲವಾರು ಕಡೆ ರೇಡ್ ಮಾಡಿದ್ದಾರೆ. ಬೆಂಗಳೂರಲ್ಲೂ ಕೂಡ ರೇಡ್ ಆಗಿದೆ ಗಂಗಾಧರ್ ನಿವಾಸ ಮತ್ತು ಕಚೇರಿ ಮೇಲೆ. ಬೆಂಗಳೂರಿನ ರೇಡ್ಗೆ ಸಂಬಂಧಪಟ್ಟ ಹಾಗೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಅಮರ್, ಏನಂತಂದ್ರೆ ಎರಡು ಕಡೆ ಬೆಂಗಳೂರಿನಲ್ಲಿ ಎಸಿಬಿ ರೇಡ್ ಆಗಿರುವಂತದ್ದು. ಬೆಳಂಬೆಳಗ್ಗೆ ಎಸಿಬಿ ಅಧಿಕಾರಿಗಳು ಬಿಬಿಎಂಪಿ ಎಡಬಲಿ ಗಂಗಾಧರ್ ಮನೆ ಮತ್ತೆ ಕಚೇರಿ ಮೇಲೆ, ಅಂದ್ರೆ ನಂದಿನಿ ಲೇಔಟ್ ನಲ್ಲಿರುವಂತ ಗಂಗಾಧರ್ ಅವರ ಮನೆ ಹಾಗೂ ಮಾಗಡಿ ರಸ್ತೆಯಲ್ಲಿರುವಂತಹ ಬಿಬಿಎಂಪಿ ಕಚೇರಿ ಮೇಲೆ ಎಸಿಬಿ ಅವರು ದಾಳಿ ನಡೆಸಿದ್ದಾರೆ. ಏನಂತಂದ್ರೆ ಏನು ಆದಾಯಕ್ಕೂ ಮೀರಿದ ಆಸ್ತಿಯನ್ನು ಹೊಂದಿದ್ರು, ಅಕ್ರಮವಾಗಿ ಹಣವನ್ನು ಸಂಪಾದನೆ ಮಾಡಿದ್ರು, ಕೆಲವು ಒಂದು ಕೇಸ್ಗಳಲ್ಲಿ ಲಂಚವನ್ನು ಪಡೆದಿದ್ರು ಅನ್ನೊಂದು ಆರೋಪಗಳ ಮೇಲೆ ಎಡಬಲಿ ಗಂಗಾಧರ್ ಅವ್ರ ಮನೆ ಮತ್ತೆ ಅವರ ಕಚೇರಿ ಮೇಲೆ ದಾಳಿಯನ್ನ ನಡೆಸಿರುವಂತದ್ದು. ಮತ್ತೊಂದು ವಿಚಾರ ಅಂತ ಅಂದ್ರೆ ರುದ್ರ ಪ್ರಸಾದ್ ಕೆಜಿಐಡಿ ಕರ್ನಾಟಕ ಗ್ರೂಪ್ ಇನ್ಶೂರೆನ್ಸ್ ಇಲಾಖೆ ಏನಿದೆ ಇದರ ಅಧಿಕಾರಿಯಾಗಿರುವಂತಹ ರುದ್ರ ಪ್ರಸಾದ್ ಅವರ ಮನೆ ಹಾಗೂ ಕಚೇರಿ ಮೇಲೂ ಕೂಡ ದಾಳಿ ನಡೆದಿರುವಂತದ್ದು. ಟಿವಿ ಟವರ್ ಬಳಿ ಇರುವಂತಹ ಕಚೇರಿ ಹಾಗೂ ಮಲ್ಲತ್ತಳ್ಳಿಯಲ್ಲಿರುವಂತಹ ಕಚೇರಿ ಹಾಗೂ ತುಮಕೂರಿನ ಮನೆ ಮೇಲೂ ಕೂಡ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಇಬ್ಬರು ಅಧಿಕಾರಿಗಳು ಕೂಡ ಸರ್ಕಾರಿ ಕೆಲಸದಲ್ಲಿದ್ದಾರೆ. ಜೊತೆಗೆ ಆದಾಯಕ್ಕೂ ಮೀರಿ ಏನು ಅವರ ಆಸ್ತಿ ಪಾಸ್ತಿಗಳನ್ನೆಲ್ಲ ಮಾಡ್ಕೊಂಡಿದ್ದಾರೆ ಅಂತ ಈಗಾಗಲೇ ದಾಳಿಯನ್ನು ನಡೆಸಿದರೆ ಹಲವು ಅಧಿಕಾರಿಗಳು ಅವರ ಮನೆ ಹಾಗೂ ಕಚೇರಿ ಏಕಕಾಲಕ್ಕೆ ರೈಡ್ ಮಾಡಿ ಇನ್ನೂ ಒಂದು ಹೆಚ್ಚಿನ ತನಿಖೆಯನ್ನು ಮಾಡ್ತಾರೆ. ಮನೆಯೊಳಗೆ ಇನ್ನು ಪರಿಶೀಲನೆ ನಡೆಸುವಂತದ್ದು. ಒಂದಷ್ಟು ದಾಖಲಾತಿಗಳನ್ನ ಈಗಾಗಲೇ ವಶಪಡಿಸಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಆದ್ರೆ ಸಂಪೂರ್ಣವಾಗಿ ರೈಡ್ ನಲ್ಲಿ ಏನೆಲ್ಲ ಸಿಕ್ತು ಅನ್ನೋದು ಇನ್ನು ಬಹಿರಂಗಗೊಳ್ಬೇಕು. ಯಾಕಂತಂದ್ರೆ ಇನ್ನು ರೈಡ್ ನಡೀತಾ ಇರೋ ಕಾರಣ ಇನ್ನು ಕಂಪ್ಲೀಟ್ ಆಗಿ ಒಂದು ವರದಿ ಹೊರಬಂದಿಲ್ಲ. ಅಮರ್, ಥ್ಯಾಂಕ್ ಯು ಪ್ರಜ್ವಲ್. ಬೆಳಗಾವಿಯ ಕುವೆಂಪು ನಗರದಲ್ಲೇ ಬೆಳ್ಳಂಬೆಳಗ್ಗೆ ಸಿಬಿ ರೇಡ್ ಆಗಿದೆ. ರಾಜೇಶ್ವರಿ ಜೈನಾಪುರ ಮನೆ ಸೇರಿದಂತೆ 6 ಕಡೆ ದಾಳಿ ನಡೆಸಲಾಗಿದೆ. ಕೃಷ್ಣಾ ಮೇಲ್ದಂಡೆ ಯೋಜನೆಯ ವಿಶೇಷ ಭೂಸ್ವಾಧೀನಾಧಿಕಾರಿ ಕುವೆಂಪು ನಗರದ ಅವರ ನಿವಾಸ ಹಾಗೂ ವಿಜಯಪುರದಲ್ಲಿರುವಂತಹ ಮನೆ, ಧಾರವಾಡದಲ್ಲಿರುವಂತಹ ಅವರ ಗಂಡನ ಮನೆ, ಸಂಬಂಧಿಕರ ಮನೆ ಮೇಲೂ ಕೂಡ ಎಸಿಬಿ ರೇಡ್ ಆಗಿದೆ. ಬೆಳಗಾವಿಯ ಎಸಿ ಹಾಗೂ ಕೂಡ ಈ ಹಿಂದೆ ರಾಜೇಶ್ವರಿ ಜೈನಾಪುರ ಕಾರ್ಯವನ್ನ ನಿಭಾಯಿಸಿದಂತಹ ಅಧಿಕಾರಿ ಡಿಎಸ್ಪಿ ಜೆ ರಘು ನೇತೃತ್ವದಲ್ಲಿ ಎಸಿಬಿ ಟೀಮ್ ದಾಳಿ ನಡೆಸಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ರಾಜಶ್ರೀ ಅವರ ಪತಿ ಶ್ರೀಧರ್ ಹಳ್ಳಿಮನೆ ಅವರು ಬಿಜೆಪಿಯ ಟಿಕೆಟ್ ಆಕಾಂಕ್ಷಿ ಕೂಡ ಹೌದು ಅನ್ನುವಂಥ ವಿಚಾರವನ್ನು ಗಮನಿಸಬೇಕಾಗಿರುವಂತಹ ವಿಚಾರ. ಧಾರವಾಡ ಪೂರ್ವ ಮೀಸಲು ಕ್ಷೇತ್ರದ ಬಿಜೆಪಿಯ ಪ್ರಬಲ ಆಕಾಂಕ್ಷಿಯವರು. ಹುಬ್ಬಳ್ಳಿಯ ಶ್ರೀಧರ್ ಹಳ್ಳಿ ಮನೆಯಲ್ಲಿ ಎಸಿಬಿ ಅಧಿಕಾರಿಗಳು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಕೃಷ್ಣಾ ಮೇಲ್ದಂಡ ಯೋಜನೆಯ ವಿಶೇಷ ಭೂಸ್ವಾಧೀನಾಧಿಕಾರಿ ರಾಜೇಶ್ವರಿ ಜೈನಾಪುರ ಅವರ ನಿವಾಸ, ಕಚೇರಿ, ಪತಿಯ ಮನೆ ಮೇಲೆಲ್ಲ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ದಾಖಲೆ ಪತ್ರಗಳ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಇಲ್ಲಿ ಇವರ ಪತಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ. ಇವರ ಕುವೆಂಪು ನಗರದ ನಿವಾಸ, ವಿಜಯಪುರದಲ್ಲಿರುವಂತಹ ಮನೆ, ಧಾರವಾಡದ ಅವರ ಪತಿಯ ಮನೆ, ಸಂಬಂಧಿಕರ ಮನೆ ಮೇಲೂ ಕೂಡ ದಾಳಿ ನಡೆಸಲಾಗಿದೆ. ಬೆಳಗಾವಿ ಎಸಿಯಾಗಿ ಈ ಹಿಂದೆ ಅವರು ಕಾರ್ಯವನ್ನ ನಿಭಾಯಿಸಿದ್ರು. ಡಿಎಸ್ಪಿ ಜೆ ರಘು ನೇತೃತ್ವದಲ್ಲಿ ಈ ರೇಡ್ ಅನ್ನ ಈಗ ನಡೆಸಲಾಗಿದೆ. ರಾಜಶ್ರೀ ಪತಿ ಶ್ರೀಧರ್ ಹಳ್ಳಿಮನೆ ಏನಿದ್ದಾರೆ ಇವರು ಬಿಜೆಪಿಯ ಟಿಕೆಟ್ ಆಕಾಂಕ್ಷಿ. ಧಾರವಾಡ ಪೂರ್ವ ಮೀಸಲು ಕ್ಷೇತ್ರದ ಬಿಜೆಪಿಯ ಪ್ರಬಲ ಟಿಕೆಟ್ ಆಕಾಂಕ್ಷಿ. ಈ ಬಾರಿ ಬಿಜೆಪಿ ಎನ್ನುವಂತಹ ಗೋಡೆ ಬರಹದಲ್ಲಿ ಅವರ ಫೋಟೋವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಈಗ ಹುಬ್ಬಳ್ಳಿಯ ಶ್ರೀಧರ್ ಹಳ್ಳಿಮನೆಯವರ ಮನೆಯಲ್ಲೂ ಕೂಡ ತೀವ್ರ ಶೋಧವನ್ನ ನಡೆಸಲಾಗ್ತಾ ಇದೆ.
ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಹದೇವ್. ಇಲ್ಲಿ ರಾಜೇಶ್ವರಿ ಜೈನಾಪುರ ಅವರ ಮನೆ, ಕಚೇರಿ, ಅವರ ಪತಿ ಮನೆ, ಎಲ್ಲ ಕಡೆ ಈಗ ಸಂಬಂಧಿಕರ ಮನೆ ಮೇಲೆಲ್ಲ ರೇಡ್ ಮಾಡಿ ಪರಿಶೀಲನೆ ನಡೆಸಲಾಗ್ತಾ ಇದೆ. ಏನು ವಿವರ ಸಿಗ್ತಾ ಇದೆ? ಇಂಟ್ರೆಸ್ಟಿಂಗ್ ಅಂದ್ರೆ ಇಲ್ಲಿ ಇವರ ಪತಿ ಟಿಕೆಟ್ ಆಕಾಂಕ್ಷಿ ಈ ಬಾರಿ ಅನ್ನುವಂಥದ್ದು. ಅಮರ್ ಪ್ರಸಾದ್, ಏನು ಇವತ್ತು ಬೆಳಗ್ಗೆ ಎಸಿಬಿ ಅವರು ಈ ರಾಜೇಶ್ವರಿ ಅನ್ನೋರು ಏನು ಮನೆ ಮೇಲೆ ದಾಳಿ ಮಾಡಿ ಶಾಕ್ ಅನ್ನ ಕೊಟ್ಟಿದ್ರು. ಅದಾದ ಬಳಿಕ ಒಟ್ಟು 6 ಕಡೆ ಏಕಕಾಲದಲ್ಲಿ ದಾಳಿಯನ್ನು ನಡೆಸಿದ್ರು. ಅದರಲ್ಲಿ ಮುಖ್ಯವಾಗಿ ಅಥಣಿ ಪಟ್ಟಣದಲ್ಲಿರುವಂತಹ ಅವರ ಒಂದು ಕಚೇರಿ, ಅದಾದ ಬಳಿಕ ಕುವೆಂಪು ನಗರದಲ್ಲಿರುವಂತಹ ಅವರ ಮನೆ, ಆಮೇಲೆ ಇದು ವಿಜಯಪುರದಲ್ಲಿರುವಂತಹ ಮನೆ, ಅವರ ಗಂಡನ ಮನೆಯಾಗಿರುವಂತಹ ಹುಬ್ಬಳ್ಳಿಯ ಒಂದು ಮನೆ ಮೇಲೆ ದಾಳಿಯನ್ನ ನಡೆಸಿದ್ರು. ದಾಳಿ ನಡೆಸಿದ ನಂತರ ಏನು ಸದ್ಯ ನಮಗ್ ಸಿಗ್ತಿರುವಂತ ಮಾಹಿತಿ ಪ್ರಕಾರ ಈ ಶ್ರೀಧರ್ ಹಳ್ಳಿ ಏನಿದ್ದಾರೆ ಇವರು ಧಾರವಾಡ ಮೀಸಲು ಕ್ಷೇತ್ರದ ಪ್ರಬಲ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಆಗಿದ್ರೆ ಅನ್ನೋ ಒಂದು ಮಾಹಿತಿ ಕೂಡ ಸದ್ಯ ನಮಗೆ ಸಿಗ್ತಾ ಇರುವಂತದ್ದು. ಹೀಗಾಗಿ ಈ ಒಂದು ಎಸಿಬಿ ದಾಳಿಯಿಂದ ಈ ಒಂದ್ ಕಡೆ ಏನು 6 ಕಡೆ ದಾಳಿ ಆಗಿದ್ದು ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಇಂಟ್ರೆಸ್ಟಿಂಗ್ ಅವರು ಏನು ಅವರ ಪತಿ ಗಂಡ ಆಗಿರುವಂತಹ ಒಂದು ಶ್ರೀಧರ್ ಪ್ರಬಲ ಟಿಕೆಟ್ ಆಕಾಂಕ್ಷಿ ಆಗಿದ್ದು ಕೂಡ ಇಂಟ್ರೆಸ್ಟಿಂಗ್ ಆಗಿದ್ರಿಂದ ಎಲ್ಲೋ ಒಂದು ಕಡೆ ಈ ಒಂದು ಎಸಿಬಿ ದಾಳಿಯಿಂದ ಏನು ಮುಂದಿನ ದಿನಗಳಲ್ಲಿ ಒಂದು ವೇಳೆ ಅವರು ಪ್ರಬಲ ಟಿಕೆಟ್ ಆಕಾಂಕ್ಷಿ ಆಗಿದ್ರೆ ಟಿಕೆಟ್ ಕಟ್ ಆಗುವುದು ಕೂಡ ಏನು ಸಂದರ್ಭಗಳು ಹೆಚ್ಚಾಗಿರುವಂತದ್ದು ಕಂಡು ಬರ್ತಾ ಇದೆ. ಅದಾದ ಬಳಿಕ ಸದ್ಯ ಈಗ ನಮಗೆ ಸಿಗ್ತಾ ಇರುವಂತ ಮಾಹಿತಿ ಪ್ರಕಾರ 6 ಕಡೆ ದಾಳಿ ನಡೆಸಿದರಲ್ಲಿ ಮಹತ್ವದ ದಾಖಲೆಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ. ಮತ್ತು ಈಗ ಸದ್ಯ ಕುವೆಂಪು ನಗರದಲ್ಲಿರುವಂತಹ ಒಂದು ನಿವಾಸ ಏನಿದೆ ಅಲ್ಲಿ ರಾಜೇಶ್ವರಿ ಅವರು ಇದ್ದಾರೆ, ಅವರನ್ನು ಕೂಡ ಕೆಲವೊಂದಿಷ್ಟು ದಾಖಲೆಗಳನ್ನು ವಶಪಡಿಸಿಕೊಳ್ಳಲು ವಿಚಾರ ಕೂಡ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ನಮಗೆ ಸಿಗ್ತಾ ಇರುವಂತದ್ದು. ಅಮರ್ ಪ್ರಸಾದ್, ಥ್ಯಾಂಕ್ ಯು ಸಹದೇವ್.